ಅಲ್ಲಿಯ ವಿಲನ್ಗಳು ಈಗ ನಾವು ಹೀಗೆ ಪೌರಾಣಿಕ ಕಥೆಗಳಲ್ಲಿ ಓದುವ ಆ, ಮಹಿಷಾಸುರ ಅಥವಾ ರಾವಣ ಈ ಥರದ ಪಾತ್ರಗಳು ಪಾತ್ರ ಮಾಡೋವರು ಅದರ ಹೀರೋ ಪಾತ್ರ ಮಾಡೋರಿಗಿಂತ ದೊಡ್ಡವರು ಅನ್ನುವಂಥ ಒಂದು ನಂಬಿಕೆ ಇದೆ. ಹೌದಾ? ಅಂದರೆ ಅದೊಂದು ಪ್ರತಿ ಸಂಸ್ಕೃತಿಯ ಸ್ವರೂಪದಲ್ಲೂ ಇದೆ. ಹ್ಮ್. ಅಂದ್ರೆ ರಾವಣ, ಮಹಿಷಾಸುರ ಇವರೆಲ್ಲ ಒಂದರ ಅಸುರ ಕುಲದವರು ಅಂತ ಹೇಳಲಾಗ್ತದೆ. ಹೌದು ಬಟ್ ಇದನ್ನ ಮಾಡೋರೇ ದೊಡ್ಡವರು. ಹೌದು ಅಂದರೆ ಅವರ ಮಹಿಷಾಸುರನ್ನು ನೋಡ್ಲಿಕ್ಕಾಗಿ ಆಟಕ್ಕೆ ಬರ್ತಾರೆ. ಹಾ, ಇವತ್ತು ಇವರ ರಾವಣ ಇದೆ ಅಂತಾನೆ ನೋಡಕ್ ಬರ್ತಾರೆ. ಹೌದು. ಹ? ಮಹಿಷಾಸುರ ಯಾರು ಮಾಡಿದಾರೆ ಅನ್ನೋದ್ರ ಮೂಲಕ ಹೌದು ಹೌದು ಅಂದ್ರೆ ಅದೊಂಥರ ಒಂದು ನೆಗೆಟಿವ್ ಆಗಿ ಕಥೆಯೊಳಗೆ ಇದ್ರೂ ಆ ಪಾತ್ರ ಹೀರೋಯಿಸಮ್ ಅನ್ನು ಮೀರಿಕೊಂಡು ನಿಂತಹ ಪಾತ್ರವಾಗಿ ಕಟ್ತದೆ. ಹೌದು. ಪ್ರಸಂಗದ ಎಷ್ಟೋ ಕಥೆಗಳು ರಾವಣ ವಧೆ, ಅದು ರಾಮ ವಿಜಯ ಅಂತ ಇಲ್ಲ, ರಾವಣ ವಧೆ. ಹೌದು. ಅಂದ್ರೆ ಆ ಪಾತ್ರದಿಂದ ಅದಕ್ಕೆ ಒಂದು ಬೇರೆ ತರದ ಕಥೆಯ ಶೀರ್ಷಿಕೆ ಆಗಿರುತ್ತೆ. ಹಂಗೆ ಅಂದ್ರೆ ಆ ಥರದ್ದು ತುಂಬ ಸಿಗುತ್ತೆ. ಅದು ಬಹಳ ರಾಜಕೀಯಗೊಳ್ಳುತ್ತಾ ಇದೆ. ರಾಜಕೀಯ ಅನ್ನೋದು ಎಲ್ಲದರಲ್ಲೂ ಇದೆ. ಪೊಲಿಟಿಕ್ಸ್ ಅನ್ನೋದು ಅದು ತಪ್ಪಾದ ಪದವಲ್ಲ. ಪೊಲಿಟಿಕ್ಸ್ ಅಂದ ತಕ್ಷಣ ಪಕ್ಷಗಳಲ್ಲ. ನಮ್ಮ ಬದುಕಿನ ದಾರಿಗಳಲ್ಲೇ ತುಂಬ ಪೊಲಿಟಿಕ್ಸ್ಗಳಿದೆ, ಅದು ಬೇರೆ ಬೇರೆ. ಹಾಗಾಗಿ ಪಕ್ಷ ರಾಜಕಾರಣಗಳು ಯಾವಾಗ ಯಕ್ಷಗಾನದೊಳಗೆ ಕಲಾವಿದರು ರಾಮನಾಗಿ ಬಂದು ನಿಂತ್ಕೊಂಡು ಇನ್ಯಾವುದೋ ಎದುರಿನ ಪಾತ್ರೆಯಿಂದ ಹೊರಗೋಗಿ ಆ ಊರಿನ ಸುತ್ತಮುತ್ತಲಿನ ಧರ್ಮಗಳನ್ನು ಅಥವಾ ಇನ್ನಿತರ ಜಾತಿಗಳನ್ನು ಅವಹೇಳನ ಮಾಡಿಕೊಂಡು ಮಾತಾಡುವ ಹಾಗೆ ಆದಾಗ ನನಗದು ಅಸಹ್ಯ ಅನಿಸಿತು. ಸೊ ನೀವು ಹೇಳ್ತಿದ್ರಿ ಯಕ್ಷಗಾನ ಅಂದ ತಕ್ಷಣ ಇವತ್ತು ಅತಿ ಹೆಚ್ಚು ಮನರಂಜನೆ ಕ್ಷೇತ್ರ ಯಕ್ಷಗಾನ, ಸಿನಿಮಾ ಬಿಟ್ಟರೆ ಕನ್ನಡದಲ್ಲಿ. ಒಂದು ಕರಾವಳಿ ಕ್ಷೇತ್ರದಲ್ಲಿ ಅಷ್ಟೇ ಇದ್ದರೂ ಕೂಡ ಒಂದು ದೊಡ್ಡ ಅದರದ್ದೇ ಒಂದು ಯಕ್ಷಗಾನದೇ ಒಂದು ರಾಜಕೀಯ ಮಾಡಿ ಕನ್ನಡದ ಕಲ್ಚರ್ ಅನ್ನೋ ಥರ ಅದನ್ನು ಬಿಂಬಿಸಲಾಗ್ತಿದೆ. ಬಹಳ ಒಳ್ಳೆ ಕಲೆ ಕೂಡ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಆದರೆ ನೀವು ಮಾತಾಡ್ತಾ ಹೇಳಿದ್ರಿ ಅದರ ಒಳಗಡಿನ ಜಾತಿ ರಾಜಕಾರಣ ಅದನ್ನ ಕಲಾವಿದರು ಕಟ್ಟಿಕೊಂಡ್ರು ಒಂದು ಅದರ ಸಣ್ಣ ಸಂಕುಚಿತತೆ ಬಗ್ಗೆ ಮಾತಾಡ್ತಾ ಇದ್ರಿ. ಇನ್ನೊಂಚೂರು ಅದನ್ನ ವಿಸ್ತಾರ ಮಾಡ್ಬೋದಾ? ಒಂದು ನಾನು ಕಂಡ ಹಾಗೆ, ನಾನು ನೋಡಿದ ಹಾಗೆ ಯಕ್ಷಗಾನವನ್ನು ತುಂಬ ಒಂದು ಪಂಡಿತರಾದಿಯಾಗಿ ನಾವು ಅದನ್ನು ವಿಮರ್ಶೆಯಲ್ಲಿ ನೋಡಿದರೆ ಅದಕ್ಕೆ ತುಂಬ ಬೇರೆ ಬೇರೆ ಒಳನೋಟಗಳಿದ್ದಾವೆ. ಅಲ್ಲಿಯ ವಿಲನ್ಗಳು ಈಗ ನಾವು ಹೀಗೆ ಪೌರಾಣಿಕ ಕಥೆಗಳಲ್ಲಿ ಓದುವ ಮಹಿಷಾಸುರ ಅಥವಾ ರಾವಣ ಈ ಥರದ ಪಾತ್ರಗಳು ಪಾತ್ರ ಮಾಡೋವರು ಅದರ ಹೀರೋ ಪಾತ್ರ ಮಾಡೋರಿಗಿಂತ ದೊಡ್ಡವರು ಅನ್ನುವಂಥ ಒಂದು ನಂಬಿಕೆ ಇದೆ. ಹೌದಾ? ಅಂದರೆ ಅದೊಂದು ಪ್ರತಿ ಸಂಸ್ಕೃತಿಯ ಸ್ವರೂಪದಲ್ಲೂ ಇದೆ. ಅಂದ್ರೆ ರಾವಣ, ಮಹಿಷಾಸುರ ಇವರೆಲ್ಲ ಒಂದರ ಅಸುರ ಕುಲದವರು ಅಂತ ಹೇಳಲಾಗ್ತದೆ. ಹೌದು. ಬಟ್ ಇದನ್ನ ಮಾಡೋರೇ ದೊಡ್ಡವರು. ಹೌದು ಅಂದರೆ ಮಹಿಷಾಸುರನ್ನು ನೋಡ್ಲಿಕ್ಕಾಗಿ ಆಟಕ್ಕೆ ಬರ್ತಾರೆ. ಇವತ್ತು ಇವರ ರಾವಣ ಇದೆ ಅಂತಾನೆ ನೋಡಕ್ ಬರ್ತಾರೆ. ಹೌದು. ಮಹಿಷಾಸುರ ಯಾರು ಮಾಡಿದಾರೆ ಅನ್ನೋದ್ರ ಮೂಲಕ ಹೌದು ಹೌದು ಅಂದ್ರೆ ಅದೊಂಥರ ಒಂದು ನೆಗೆಟಿವ್ ಆಗಿ ಕಥೆಯೊಳಗೆ ಇದ್ರೂ ಆ ಪಾತ್ರ ಹೀರೋಯಿಸಮ್ ಅನ್ನು ಮೀರಿಕೊಂಡು ನಿಂತಹ ಪಾತ್ರವಾಗಿ ಕಟ್ತದೆ. ಪ್ರಸಂಗದ ಎಷ್ಟೋ ಕಥೆಗಳು ರಾವಣ ವಧೆ, ಅದು ರಾಮ ವಿಜಯ ಅಂತ ಇಲ್ಲ, ರಾವಣ ವಧೆ. ಹೌದು. ಅಂದ್ರೆ ಆ ಪಾತ್ರದಿಂದ ಅದಕ್ಕೆ ಒಂದು ಬೇರೆ ತರದ ಕಥೆಯ ಶೀರ್ಷಿಕೆ ಆಗಿರುತ್ತೆ. ಹಂಗೆ ಅಂದ್ರೆ ಆ ಥರದ್ದು ತುಂಬ ಸಿಗುತ್ತೆ. ಅದು ಒಂದು ಸ್ವರೂಪ. ಇನ್ನೊಂದರ ನೋಡಿದರೆ ಅದು ಪೂರ್ತಿ ಹಿಂದೂ ಪುರಾಣಗಳನ್ನು ಆಧರಿಸಿರೋದು. ರಾಮಾಯಣ, ಮಹಾಭಾರತ, ಆಮೇಲೆ ದಶಾವತಾರದ ಕಥೆಗಳು, ದೇವಿ ಮಹಾತ್ಮೆ ಕಥೆಗಳು, ಗರುಡ ಪುರಾಣದ ಕಥೆಗಳು, ಹೀಗೆ. ಆದರೆ ಹೆಚ್ಚು ಯಾವುದಂತ ನೋಡಿದರೆ ವೈಷ್ಣವ ಪರಂಪರೆಯ ಕಥಾನಕಗಳು ತುಂಬ ಸಿಗ್ತವೆ. ಶೈವ ಪರಂಪರೆದ್ದು ಶಿವಪುರಾಣದ ಏನಿದಾವೋ ಅದರ ಹಿನ್ನೆಲೆಯ ಕೆಲವು ಕಥೆಗಳಷ್ಟೇ ಸಿಗ್ತವೆ. ಹಾಗಾಗಿ ಅದೊಂದು ಮಿಕ್ಸ್ಚರ್ ಆಫ್ ಪೌರಾಣಿಕ ಆಗಿರೋದ್ರಿಂದ ಅದು ಯಾವುದೋ ಕಾಲದ ಮೈಥಾಲಜಿ ಅವುಗಳನ್ನು ಜನರ ಜೊತೆಗೆ ಹೇಳ್ತಾ ಅದೊಂದು ಮೇಲರಿಮೆಯ, ಜಾತಿ ಮೇಲರಿಮೆಯ, ವರ್ಣಾಶ್ರಮವನ್ನು ಮತ್ತೆ ಬೆಳೆಸುವ, ಕಟ್ಟುವ ಸ್ವರೂಪದಲ್ಲೇ ಅದು ಬಳಕೆ ಆಗ್ತಿದೆ ಅಂತ ನನಗನ್ಸುತ್ತೆ. ಒಂದು ಪ್ರತಿ ಸಂಸ್ಕೃತಿಯ ಭಾಷೆಯಾಗಿ ಹಂಗೆ ನೋಡಿದರೆ ಅದೊಂದು ಕೆಲವು ಸೀಮಿತವಾದ ಪಾತ್ರಗಳಿಗೆ, ಕಥೆಗಳಿಗೆ ಅಷ್ಟೇ ಬಂತು. ಆದರೆ ಒಟ್ಟು ಅದರ ಈಗ ಯಕ್ಷಗಾನ ಅನ್ನೋದು ಬರೀ ಒಂದು ಕಲಾ ಪ್ರಕಾರವಾಗಿ ಅಥವಾ ಒಂದು ಪ್ರದರ್ಶನ ಕಲೆಯಾಗಿ ಮಾತ್ರ ಉಳಿದಿಲ್ಲ, ಅದೊಂದು ಆರಾಧನೆ ಕಲೆಯ ಸ್ವರೂಪದ ಒಂದು ನಂಬಿಕೆ ಇದೆ. ಹಿಂದೂಯಿಸಮ್ ಅನ್ನ ಪ್ರಸರಿಸುವ ಕಲೆ ಅಂದ್ರೆ ಆರಾಧನೆಯಾಗಿ ಜನರಿಗೆ ನೀವು ಹೇಳಿದಂಗೆ ಅದೊಂದು ಹಿಂದೂಯಿಸಮ್ ಆ ಥರದ ನಂಬಿಕೆಗಳು ತೀರಾ ಹಳ್ಳಿಗಳಲ್ಲಿ ಏನಿಲ್ಲ.
ಈಗ ಯಾವುದೋ ದೇವಸ್ಥಾನದಿಂದ ಅಂದರೆ ತುಂಬ ಯಕ್ಷಗಾನ ಮೇಳಗಳು ದೇವಸ್ಥಾನಗಳಿಂದ ಕೃಪಾಪೋಷಿತವಾಗಿ ಹೊರಡ್ತವೆ. ಹಾಗಾಗಿ ಆ, ಅಲ್ಲಿ ಹೋಗ್ತಿದ್ದಂಗೆ ಅವು ಆ, ಈಗ ಯಾವುದೋ ಒಂದು ಹಳ್ಳಿಯಲ್ಲಿ ನಮ್ಮ ಬಂಟ್ವಾಳದ ಯಾವುದೋ ಒಂದು ಮಣಿನಾಲ್ಕೂರಿನಂಥ ಒಂದು ಹಳ್ಳಿಯಲ್ಲಿ ಕಟೀಲು ಕ್ಷೇತ್ರದ ಯಕ್ಷಗಾನ ಆಗುತ್ತೆ ಅಂದರೆ ಯಕ್ಷಗಾನ ಆಗುತ್ತೆ ಅಂತ ಜನರು ಬರೀ ನಂಬೋದಲ್ಲ, ಕಟೀಲು ದೇವಿಯೇ ನಮ್ಮೂರಿಗೆ ಬರ್ತಿದ್ದಾರೆ ಅಂತ ನಂಬ್ತಾರೆ. ಓಕೆ ಓಕೆ. ಹಾಗಾಗಿ ಜನರಿಗೆ ಅದರ ಜೊತೆ ಒಂದು ಭಕ್ತಿ, ಒಂದು ಆರಾಧನೆ. ಅವರು ಈಗ ನಾಳೆ ನಾಡಿದ್ದು ಯಕ್ಷಗಾನ ಇದೆ ಅಂದರೆ ಒಂದು 2 ದಿನ 3 ದಿನಕ್ಕೆ ಮೊದಲೇ ಅದೊಂಥರ ಏನು ಈ ಭಕ್ತಿ ಮತ್ತು ಭಕ್ತಿ ಅಂತ ಅನ್ಬೇಕಾ ಮೌಢ್ಯ ಅಂತ ಅನ್ಬೇಕು? ಯಾಕಂದ್ರೆ ಭಕ್ತಿ ಅನ್ನೋದ್ರಲ್ಲಿ ಒಂದು ಶರಣಾಗತಿ ಹೌದು. ಅಂತ ಇರುತ್ತೆ, ಅಥವಾ ಒಂದು ಗುಲಾಮತನ ಅನ್ನೋಂಥ, ದೇವರಿಗೆ ನಾನು ಗುಲಾಮನಾಗಬೇಕು ಅನ್ನೋ ಥರ ಇರುತ್ತೆ. ಅಂದರೆ ನಾನು ನನ್ನನ್ನು ಹೊರತಾಗಿಟ್ಟು ನನಗಿಂತಲೂ ಇನ್ನೊಬ್ರು ಯಾರೋ ಇದ್ದಾರೋ ಅನ್ನೋದು ಮುಖ್ಯನಾ, ಅಥವಾ ಅಹಂ ಬ್ರಹ್ಮಾಸ್ಮಿ ಅನ್ನೋ ಥರ ನಾನೇ ದೇವರಾಗೋದು ಮುಖ್ಯನಾ? ಅಂದರೆ ಭಕ್ತಿ ಅನ್ನೋದನ್ನು ನಾವು ಅದನ್ನು ಏನದು ಭಕ್ತಿ ಅನ್ನೋದನ್ನು ಯಾವ ರೀತಿ ಅರ್ಥ ಮಾಡ್ಕೊಳ್ಳೋದು ಅಂತ. ಸೊ ಅಂದರೆ ಇದೆಲ್ಲ ಈಗ ನೀವು ನಾವು ಮಾತಾಡ್ತಿರುವಂಥ ಈ ಅದ್ವೈತ ವಿಶಿಷ್ಟ ದ್ವೈತಗಳು, ಈ ಪ್ರಕಾರಗಳೆಲ್ಲ ಏನಿದಾವೋ ಇದು ಪೂರ ಅದರ ಜೊತೆ ಒಂದು ಪಾಂಡಿತ್ಯದ ಜೊತೆಗೆ, ಓದಿನ ಜೊತೆಗೆ, ಒಂದು ಶಿಕ್ಷಣ ಜೊತೆಗೆ, ಅಥವಾ ಒಟ್ಟು ನಮ್ಮ ಸಮಾಜದ ಒಂದು ಮುಖ್ಯವಾಹಿನಿಯಲ್ಲಿ ಬಂದಂಥ ಸಂಗತಿಗಳ ಜೊತೆಗೆ ಇರೋದ್ರಿಂದ ಎಲ್ಲೋ ಹಳ್ಳಿಗಳಲ್ಲಿ ಅವ್ರ ಪಾಡಿಗೆ ಕೂಲಿ ಕೆಲಸ ಮಾಡಿಕೊಂಡು ಏನೋ ಮಾಡ್ತಿರೋರಿಗೆ ಅದು ಯಾವುದು ಸೋಕೋದೇ ಇಲ್ಲ. ಅವರ ಆಯಾಯ ಕಾಲದ ಜೊತೆಗೆ ನಮ್ಮ ಅಜ್ಜ ಅಜ್ಜಿಯರೆಲ್ಲ ಅವ್ರ ಪಾಡಿಗೆ ಯಾವುದೋ ಕಲ್ಲಿಗೆ ಮರಕ್ಕೆ ಕೈ ಮುಕ್ಕೊಂಡು ಅದರ ಬುಡದಲ್ಲಿ ಯಾವುದೋ ದೈವಗಳನ್ನ ನಮಸ್ತೆ ಮಾಡಿಕೊಂಡು ಅದಕ್ಕೆ ಚಿಕನ್ ಮಾಡಿ ಬಡಿಸ್ಕೊಂಡು ಅದನ್ನು ತಿಂದ್ಕೊಂಡು ಬದುಕ್ತಾ ಇದ್ದಂಥವ್ರು. ಅದು ನಮ್ಮ ಅಮ್ಮ ಅಪ್ಪನ ಕಾಲಕ್ಕೆ ಸ್ವಲ್ಪ ಸತ್ಯನಾರಾಯಣ ಪೂಜೆಗಳು, ರಾಮಕೃಷ್ಣರು, ಗಣಪತಿ, ಸರಸ್ವತಿಯರು ಇವರೆಲ್ಲ ಹೆಚ್ಚು ಬೆಳೀತಾ ಬಂದ ಹಾಗೆ. ಅಂದರೆ ಆಯಾಯ ಕಾಲದ ಜೊತೆಗೆ ಆ ನಂಬಿಕೆಗಳು ಹೋಗ್ತಾ ಅವರು ಅದನ್ನೇ ಸತ್ಯ ಅಂದ್ಕೊಂಡು ಬದುಕ್ತಿರ್ತಾರೆ. ನೀವು ಹೇಳ್ದಂಗೆ ಮೌಢ್ಯತೆ ಇದೆ, ಆದರೆ ತುಂಬ ಮಂದಿ ಅವ್ರ ಪಾಡಿಗೆ ಅವರು ದುಡ್ಕೊಂಡು ನಾನು ಯಾವುದು ಸತ್ತ ಎತ್ತಿನ ತೊಗಲ ಕೆತ್ತಿ ಚಪ್ಪಲಿ ಮಾಡಿ ಹೊತ್ತು ಮಾರಿದ ಚಮ್ಮಾರ ದಣಿದಾಗ ಶಿವ ಅಂತ ಅವನಿಗೆ ಶಿವನನ್ನು ಕೂತ್ಕೊಂಡು ಏನು ಮಠ ಮಂತ್ರ ಜಪಿಸೋದು ಗೊತ್ತಿಲ್ಲ. ಅವನೊಂದು ಪಾಡಿಗೆ ಏನೋ ಆಯಾಸಾದಾಗ ಅವನ ಬಾಯಲ್ಲಿ ಏನೋ ಶಿವ ಅಂತನೋ ಇನ್ಯಾವುದು ದೇವರು ಈ ಥರದ್ದೇನೋ ಬರುತ್ತೆ. ಸೊ ಹೀಗೆ ಅಂದರೆ ಅಷ್ಟು ಪ್ರಾಮಾಣಿಕ ಅಥವಾ ಮುಗ್ಧವಾಗಿ ಜನರು ಯಕ್ಷಗಾನದೊಳಗಿನ ಏನು ಅಲ್ಲೇ ದೇವರೇ ಬಂದರು ಅಂದರೆ ಅಲ್ಲಿಯ ಈಗ ಧರ್ಮಸ್ಥಳ ಅಥವಾ ಕಟೀಲು ಅಥವಾ ಬೇರೆ ಬೇರೆ ಅಲ್ಲಿಯ ಸುತ್ತಮುತ್ತಲಿನ ಬೇರೆ ಬೇರೆ ಹೆಸರಿನ ದೇವಸ್ಥಾನಗಳಿಂದ ಯಕ್ಷಗಾನ ಮೇಳಗಳು ಹೊರಟು ಬರುವಾಗ ಹಾಗಾಗಿ ದೇವರೇ ಬರ್ತಾರೆ ನಮ್ಮೂರಿಗೆ ಅಂತ ನಂಬಿಕೊಂಡು ಅದನ್ನೊಂದು ಆರಾಧನೆ ನೆಲೆಯಿಂದ, ಒಂದು ಭಕ್ತಿಯ ನೆಲೆಯಿಂದ ನೋಡ್ತಾರೆ. ಅಲ್ಲಿ ಬರುವವ್ರದ್ದೆಲ್ಲ ಬರೀ ಎಂಟರ್ಟೈನ್ಗೆ ಅಥವಾ ಒಂದು ಇದಕ್ಕೆ ಅಂತ ಇರಲ್ಲ. ಅವರದ್ದು ನೋಡ್ತಾ ಎಜುಕೇಟ್ ಆಗ್ತಾ ಇರ್ತಾರೆ. ಆ ಎಜುಕೇಟ್ ಮಾಡ್ತಿರುವ ಕಂಟೆಂಟ್ ಏನು ಅನ್ನೋ, ಎಜುಕೇಶನ್ ಎಂಥದ್ದು, ವಿಚಾರ ಎಂತ, ಆ ವಿಷಯ ಏನು ಅಂತ. ಹಾಗಾಗಿ ನನಗೆ ಹೋಗ್ತಾ ಅದು ಅನಿಸಿದ್ದು ಅದು ಬಹಳ ರಾಜಕೀಯಗೊಳ್ಳುತ್ತಾ ಇದೆ. ರಾಜಕೀಯ ಅನ್ನೋದು ಎಲ್ಲದರಲ್ಲೂ ಇದೆ. ಪೊಲಿಟಿಕ್ಸ್ ಅನ್ನೋದು ಅದು ತಪ್ಪಾದ ಪದವಲ್ಲ. ಪೊಲಿಟಿಕ್ಸ್ ಅಂದ ತಕ್ಷಣ ಪಕ್ಷಗಳಲ್ಲ. ನಮ್ಮ ಬದುಕಿನ ದಾರಿಗಳಲ್ಲೇ ತುಂಬ ಪೊಲಿಟಿಕ್ಸ್ಗಳಿದೆ, ಅದು ಬೇರೆ ಬೇರೆ. ಹಾಗಾಗಿ ಪಕ್ಷ ರಾಜಕಾರಣಗಳು ಯಾವಾಗ ಯಕ್ಷಗಾನದೊಳಗೆ ಕಲಾವಿದರು ರಾಮನಾಗಿ ಬಂದು ನಿಂತ್ಕೊಂಡು ಇನ್ಯಾವುದೋ ಎದುರಿನ ಪಾತ್ರೆಯಿಂದ ಹೊರಗೋಗಿ ಆ ಊರಿನ ಸುತ್ತಮುತ್ತಲಿನ ಧರ್ಮಗಳನ್ನು ಅಥವಾ ಇನ್ನಿತರ ಜಾತಿಗಳನ್ನು ಅವಹೇಳನ ಮಾಡಿಕೊಂಡು ಮಾತಾಡುವ ಹಾಗೆ ಆದಾಗ ನನಗದು ಅಸಹ್ಯ ಅನಿಸಿತು. ಇದು ಯಕ್ಷಗಾನ ಕಲೆಯಾಗಿ ಉಳಿದಿಲ್ಲ. ನಾನು ಕೂಡ ಆ ಥರದ ವಿಡಿಯೋಗಳು ನೋಡಿದೆ. ಅಂದರೆ ಪಾತ್ರಧಾರಿಗಳು ಈಗ ಮುಸ್ಲಿಮರು ಅಂದ ತಕ್ಷಣ ಅವರು ವಿಲನ್ಗಳು ಅನ್ನೋ ರೀತಿಯಲ್ಲಿ, ಅಥವಾ ಅವ್ರ ಬಗ್ಗೆ ನೆಗೆಟಿವ್ ಮಾಡುವಂಥದ್ದು ಯಕ್ಷಗಾನದಲ್ಲಿ ಆ ಥರದ ವಿಡಿಯೋಗಳು ಈಗ ಅದಕ್ಕೆ ಅದು ತೀರ ಇತ್ತೀಚೆಗೆ ಈಗ ನಮ್ಗದು ನೋಡಿದರೆ ಬಹುಶಃ ಒಂದು 20-15 ವರ್ಷದ ಈ ಜರ್ನಿನಲ್ಲಿ ಆಗಿರೋದು. ಅದಕ್ಕಿಂತ ಹಿಂದಿನ ಕಲಾವಿದರನ್ನು ನೋಡಿದರೆ ಆ ಮುಸ್ಲಿಂ ಪಾತ್ರವನ್ನು ನೋಡಲಿಕ್ಕಾಗಿ ಶೇಣಿ ಗೋಪಾಲಕೃಷ್ಣ ಭಟ್ರು ಅಂತ ಬಹಳ ದೊಡ್ಡ ವಿದ್ವಾಂಸರು, ಅವರು ಯಕ್ಷಗಾನ ವೇಷಧಾರಿಯೂ ಹೌದು, ಅರ್ಥಧಾರಿಯೂ ಹೌದು. ಅವರ ಆವೇಶವನ್ನು ನೋಡಲಿಕ್ಕಾಗಿ ಎಲ್ಲಿಂದೆಲ್ಲಿಗೂ ಜನರು ಬರ್ತಾಯಿದ್ರು.
ಬಪ್ಪ ಬ್ಯಾರಿ ಅನ್ನುವಂಥ ಮುಸ್ಲಿಂ ಪಾತ್ರ. ಅದು ಬಪ್ಪನಾಡು ಹಿಂದೂ ಮುಸ್ಲಿಂ ಒಂದು ಸೌಹಾರ್ದ ಕ್ಷೇತ್ರ ಅದು. ಅಲ್ಲಿಯ ಕ್ಷೇತ್ರ ಮಹಾತ್ಮೀಯ ಕಥೆಯಲ್ಲಿ ಬರುವಂಥ ಮುಸ್ಲಿಂ ಪಾತ್ರಧಾರಿ ಒನ್ ಲೈನ್ ಸ್ಟೋರಿ ಹೇಳೋದಾದ್ರೆ ಅದ್ರದ್ದು ಅಂದರೆ ಹಿಂದೂ ಮುಸ್ಲಿಂ ಸೌಹಾರ್ದ ಅಂದರೆ ಅದು ಏನು ದೋಣಿಯಲ್ಲಿ ಹಡಗಿನಲ್ಲಿ ಬೇರೆ ಬೇರೆ ಊರುಗಳಿಗೆ ಸಾಂಬಾರ ಪದಾರ್ಥಗಳನ್ನು ಹಿಂಗೆಲ್ಲ ವ್ಯಾಪಾರ ಮಾಡ್ತಿದ್ದಂಥ ಒಬ್ಬ ಮುಸ್ಲಿಂ ಬ್ಯಾರಿ ಪಾತ್ರ ಅದು, ಹಾ. ಬ್ಯಾರಿ ಪಾತ್ರ, ಬಪ್ಪ ಬ್ಯಾರಿ ಅಂತ. ಅವನಿಗೆ ಹಿಂಗೆ ಹೋಗ್ತಾ ಇದು ದೋಣಿ ಯಾವುದೋ ಒಂದು ಕಲ್ಲಿಗೆ ತಾಗಿ ನಿಂತ್ಕೊಂಡ್ಬಿಡುತ್ತೆ. ಆ ಕಲ್ಲಿನಲ್ಲಿ ರಕ್ತ ಬಂದಂಗೆ ಏನೋ ಆಗುತ್ತೆ. ಹಂಗಾಗಿ ಅವನಿಗೆ ದೇವರು ಒಂದು ದೇವಿ ಕನಸಲ್ಲಿ ಬಂದು ನೀನು ದೇವಸ್ಥಾನ ಕಟ್ಟಿಸು, ನಾನಲ್ಲಿ ನೆಲೆ ಆಗ್ತೇನೆ ಅಂತ ಒಂದು ಹೇಳ್ದಂಗೆ ಆಗುತ್ತೆ. ಅವನು ಕೇಳ್ತಾನೆ, ಅಯ್ಯೋ ನಾನು ಬ್ಯಾರಿ, ನಾನು ದೇವಸ್ಥಾನ ಕಟ್ಟಿಸಿದ್ರೆ ಯಾರು ಬರ್ತಾರೆ ಅಂತ. ಅದಕ್ಕೆ ದೇವಿಯೇ ಹೇಳ್ತಾರೆ, ನಿಮ್ಮ ಊರಿನಲ್ಲಿರುವಂಥ ಬೇರೆ ಬೇರೆ ಜಾತಿ ಸಮುದಾಯಗಳನ್ನೆಲ್ಲ ಸೇರಿಸ್ಕೊಂಡು ಅವ್ರಿಗೆ ಇಂಥ ಜವಾಬ್ದಾರಿ ಅಂತ ಪರ್ಟಿಕ್ಯುಲರ್ ಆಗಿ, ಅಂದರೆ ಆ ಕಥನ ಬಾಯಿಂದ ಬಾಯಿಗೆ ಅಥವಾ ಯಕ್ಷಗಾನೀಯವಾಗಿ ದಾಟ್ಕೊಂಡಿರೋದೇ ಹಾಗೆ ಹೇಳ್ತಾ ಆ ಊರಿನವರನ್ನೆಲ್ಲ ಸೇರಿಸ್ಕೊಂಡು ಅವನು ಬಪ್ಪ ಬ್ಯಾರಿ ಆ ದೇವಸ್ಥಾನವನ್ನು ಕಟ್ಟಿಸಿ. ಯಾವ ದೇವಸ್ಥಾನ ಅದು? ಅದು ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಆ ದೇವಸ್ಥಾನವನ್ನು ಕಟ್ಟಿಸಿ ಆ ನಂತರ ಅಲ್ಲಿ ಹಿಂದೂ ಮುಸ್ಲಿಮರು ಸೌಹಾರ್ದವಾಗಿ ನಡ್ಕೊಳ್ಳುವ ಥರದ ಒಂದು ಪರಂಪರೆ ನಡ್ಕೊಂಡ್ಬಂದಿದೆ. ಇವತ್ತಿಗೂ ಅಲ್ಲಿ ರಥೋತ್ಸವ ಆಗುವಾಗ ಆ ಮುಸ್ಲಿಂ ಸಮುದಾಯದ ಕುಟುಂಬಸ್ಥರು ಬಂದು ಆ ದೇವಸ್ಥಾನ ಅದರ ರಥವನ್ನು ಒಂದು ಹಗ್ಗವನ್ನು ಕೈ ಕೊಡಬೇಕು ಅಥವಾ ಚಕ್ರವನ್ನು ಮುಟ್ಟಬೇಕು ಅನ್ನುವಂಥ ಒಂದು ನಂಬಿಕೆ ಇದೆ. ಸೊ ಅದು ಇವತ್ತು ನಡ್ಕೊಂಬರ್ತಿದೆ. ಸೊ ಅಂದರೆ ಯಕ್ಷಗಾನದ ಒಳಗೆ ಕೂಡ ಈ ಥರದ್ದು ಭಾಳ ನ್ಯೂಟ್ರಲ್ ಆಗಿ ಅದ್ಭುತವಾಗಿದ್ದ ಕಾಲ ಇತ್ತು. ಹಾಗಾಗಿ ಅದು ಕಾಲಕ್ಕೆ ಬದಲಾಗ್ತಾ ಅದೊಂದು ರಾಜಕೀಯವಾಗಿ, ಅದೊಂದು ಪಕ್ಷ ರಾಜಕಾರಣವಾಗಿ, ಓಟಿನ ರಾಜಕಾರಣವಾಗಿ ಬದಲಾಗ್ತಾ ಅದು ಈ ನೆಲಕ್ಕೆ ಈ ಕಾಲಕ್ಕೆ ಬೇಕಾದಲ್ಲ ಅಂತ ನನಗನ್ಸುತ್ತೆ. ನಾವು ಈಗ ಬದುಕ್ತಿರೋದು ಸಂವಿಧಾನವನ್ನು ನಾವೇ ಈ ನೆಲಕ್ಕೆ ಬೇಕಾದಂಥ ಒಂದು ನ್ಯಾಯದ ಒಂದು ಹಕ್ಕಿನ ಪ್ರತಿಪಾದನೆಯ ಒಂದು ವ್ಯವಸ್ಥೆಯನ್ನು ಕಟ್ಕೊಂಡ್ರೂ ಈ ಜಾತಿಯ ಮೇಲರಿಮೆ ಕೀಳರಿಮೆಗಳನ್ನು ಜನರ ಒಳಗೆ ಮತ್ತೆ ಕಟ್ಟುವ ಕಥನಗಳು ಬೇಕಾಗಿಲ್ಲ. ನಮಗೆಲ್ರಿಗೂ ಮನುಷ್ಯರೊಳಗೆ ನಾವೆಲ್ಲರೂ ಒಗ್ಗೂಡಿ ಬದುಕುವಂಥ ಮತ್ತು ಬಹಳ ಜೈವಿಕವಾಗಿ ನಮ್ಮ ಮೂಲಗಳೆಲ್ಲ ಒಂದೇ ಅನ್ನುವಂಥ ಸತ್ಯಗಳನ್ನು, ವೈಜ್ಞಾನಿಕವಾದ ನೋಟಗಳನ್ನು ಕೊಡುವಂಥ ಕಥನಗಳು ಬೇಕಿರೋದು. ಹಾಗಾಗಿ ನನಗೆ ಅದು, ನಾನು ಅದರೊಳಗೆ ಇದ್ದುಕೊಂಡು ಏನಾದರೂ ಮಾಡ್ಬೋದಾ ನೋಡಿದರೆ ಸಣ್ಣ ಸಣ್ಣ ತಕರಾರುಗಳನ್ನು, ಸಣ್ಣ ಸಣ್ಣ ಕೆಲಸಗಳನ್ನೆಲ್ಲ ಮಾಡೋಕ್ಕೆ ಟ್ರೈ ಮಾಡಿದೆ ನಾನಿದ್ದ ಸ್ಪೇಸ್ಗಳಲ್ಲಿ. ಆದರೆ ಅದು ಬಹಳ ಕನ್ಸ್ಟ್ರಕ್ಟಿವ್, ಅಷ್ಟು ಸುಲಭ ಅಲ್ಲ. ಯಾಕೆಂದರೆ ಒಂದು ಕಟ್ಟಲ್ಪಟ್ಟ ಸಂಸ್ಕೃತಿ, ಅದು ಜನರು ಅದರ ಜೊತೆಗೆ ಎಷ್ಟೋ ಪರಂಪರಾಗತವಾಗಿ ನಡ್ಕೊಂಡ್ಬಂದ ನಂಬಿಕೆಗಳು ಅದೆಲ್ಲವೂ ಭಾಳ ಆಳವಾಗಿ ಬೇರುಗಳನ್ನು ಬಿಟ್ಟಿರೋದ್ರಿಂದ ಹಂಗಿದೆ. ಹಾಗಾಗಿ ನನಗೆ ಸಾಧ್ಯ ಆಗಿಲ್ಲ ಅಂದರೆ ನಾನು ಆ ತಪ್ಪು ಮಾಡೋದ್ರಿಂದ ಹೊರಗೆ ಬರಬೇಕು ಅಂತ ನನಗನ್ಸಿದ್ದು. ಯಕ್ಷಗಾನ ಕಲೆ ಇದೆಯಲ್ಲ, ಇತ್ತೀಚಿನ ದಿನಗಳಲ್ಲಿ ತುಂಬ ಜನಪ್ರಿಯತೆ ಬರ್ತಿದೆ. ಇವತ್ತಿನ ಮೊಬೈಲು ಮತ್ತು ಸಿನಿಮಾ ಸೀರಿಯಲ್ಗಳಲ್ಲೂ ಅದೇ ಜನಪ್ರಿಯತೆಯನ್ನು ಉಳಿಸ್ಕೊಂಡಿದೆ. ಆದರೆ ಒಂದು ಉತ್ತರ ಕರ್ನಾಟಕದಲ್ಲಿ ಬಹಳ ದೊಡ್ಡ ಕಲೆಯಾಗಿದೆ ಹಿಂದಿನ ಕಾಲದಲ್ಲಿ. ದೊಡ್ಡ ಆಟ, ಸಣ್ಣ ಆಟ, ಶ್ರೀಕೃಷ್ಣ ಪಾರಿಜಾತ, ಸಂಗ್ಯಾ ಬಾಳೆನಾಟ, ಈ ಥರದ ಆಟಗಳು ತುಂಬ ಅಳಿವಿನಂಚಿನಲ್ಲಿದ್ದಾವೆ. ಇವುಗಳಿಗೆ ಹೋಲಿಸಿದರೆ ಯಕ್ಷಗಾನ ತನ್ನ ಜನಪ್ರಿಯತೆ ಈಗಲೂ ಉಳಿಸ್ಕೊಳ್ಳಿಕ್ಕೆ ಅದ್ರ ಹಿಂದೆ ಒಂದು ದೊಡ್ಡ ರಾಜಕಾರಣ ಇರುತ್ತೆ. ನೀವು ಅದನ್ನು ಹೇಗೆ ಅರ್ಥ ಮಾಡಿಸ್ತೀರಿ? ಅಂದರೆ ಹೇಗೆ ಅರ್ಥ ಮಾಡ್ಕೋತೀರಿ? ಯಾಕೆ ಸಾಧ್ಯ ಇರ್ಬೋದು ಇದು? ಹೌದು, ಅದು ನನಗೂ ತುಂಬ ಅಂದರೆ ಒಂಥರ ನನ್ನೊಳಗೆ ಹುಡುಕಾಟ ಆಗಿದೆ. ನಾನು ಅದನ್ನು ಹೆಂಗೆ ಗ್ರಹಿಸ್ತೀನಿ ಅಂದರೆ, ಕರಾವಳಿ ಒಂದು ಅಲ್ಲಿಂದ ಹಡಗುಗಳು ವಿದೇಶಕ್ಕೆ ಹೋಗ್ತವೆ, ಅಲ್ಲಿಂದ ಫ್ಲೈಟುಗಳು ಬೇರೆ ಬೇರೆ ದೇಶಕ್ಕೆ ಹಾರ್ತವೆ, ಅಲ್ಲಿಗೆ ಟ್ರೈನುಗಳು ಬೇರೆ ಬೇರೆ ರಾಜ್ಯ ಬೇರೆ ಬೇರೆ ದೇಶಗಳಿಗೆ ಸುತ್ತಾಡಲಿಕ್ಕೆ ಕನೆಕ್ಷನ್ಗಳಿದ್ದಾವೆ. ಹಾಗಾಗಿ ಅದೊಂದು ಬಹಳ ಬಿಸ್ನೆಸ್, ವ್ಯಾಪಾರದ ಕೇಂದ್ರ, ಸ್ಪೇಸು, ಸೆಂಟರು. ಹಾಗಾಗಿ ವ್ಯಾಪಾರಿಗಳು ಯಾವ್ಯಾವ ಸ್ವರೂಪದಿಂದ ನಮಗೆ ಲಾಭ ಇದೆಯೋ ಅದೆಲ್ಲವನ್ನು ಕಬಳಿಸ್ಕೊಳ್ತಾರೆ ವ್ಯಾಪಾರಿಗಳು. ಯಕ್ಷಗಾನ ಹಾಗೆ ಕಬಳಿಕೆ ಆಗಿದೆ ಅಂತ ನನಗನ್ಸುತ್ತೆ. ಭಾಳ ಚಂದದ ಮಾರ್ಕೆಟಿಂಗ್ ವ್ಯಾಲ್ಯೂ ಇದೆ ಅದಕ್ಕೆ ಅದು ಸಿನಿಮಾಕ್ಕೂ ಬರುತ್ತೆ. ಅದು ಫ್ಯಾಷನ್ ಶೋ ಅಥವಾ ಯಾವುದೋ ಸ್ಟೇಜ್ ನಲ್ಲಿ ಡ್ಯಾನ್ಸ್ನ ಕುಣಿತದೊಳಗೂ ಯಕ್ಷಗಾನ ಬರುತ್ತೆ. ಇನ್ಯಾವುದೋ ಬೇರೆ ಬೇರೆ ಪ್ರಕಾರಗಳಿಗೂ ಅದು ಎಲ್ಲ ಕಡೆಗೂ ಅದು ವಲಸೆ ಹೋಗುತ್ತೆ. ವಲಸೆ ಹೋಗೋದು ಕೆಟ್ಟದಲ್ಲ ನನ್ನ ಪ್ರಕಾರ. ಅದರ ಬೆಳವಣಿಗೆಗೆ ಅದು ಭಾಳ ಒಳ್ಳೆಯದು.
ಅದಲ್ಲೇ ಉಳಿದ್ರೆ ಜಡ್ ಕಟ್ಟುತ್ತೆ. ಇನ್ನೊಂದು ಈ ವ್ಯಾಪಾರೀಕರಣಗೊಳ್ಳುವ ಭರಾಟೆಯಲ್ಲಿ ಅದರ ಮೂಲ ಸತ್ವಗಳನ್ನು ಕಳೀತಾ ಹೋಗಿ ಅದು ಪೂರ್ತಿ ವ್ಯಾಪಾರೀಕರಣಗೊಳ್ಳೋದೇ ಇದೆಯಲ್ಲ. ಹಾಗಾದಾಗ ನಾನು ಆಗಲೇ ಹೇಳಿದಂಥ ಪಕ್ಷ ರಾಜಕಾರಣಗಳು ಪಕ್ಷಕ್ಕೆ ಮಾರ್ಕೊಂಡ್ಬಿಡ್ತವೆ. ಅವರವ್ರು ನಂಬ್ಕೊಂಡಿರೋ ಯಾರು ಪಕ್ಷದ ಮೇಳದ ಮುಖ್ಯಸ್ಥರು ಇರ್ತಾರೋ ಅವರ ರಾಜಕಾರಣ, ಅವರ ಸಾಮಾಜಿಕ ಮೌಲ್ಯಗಳೇನಿದಾವೋ ಅದಕ್ಕೆ ಪೂರಕ ಆಗುವಂಗೆ ಅದು ಕೆಲಸ ಮಾಡಲೇಬೇಕಾಗತ್ತೆ. ಮತ್ತೊಂದು ಕಲಾವಿದರಿಗೆ ಸ್ಟಾರ್ಗಿರಿ ಬಂದಿರೋದು ನನ್ನ ಪ್ರಕಾರ ಅದೊಂದು ಒಳ್ಳೆಯದೇ. ಯಾಕಂದರೆ ಅವರ ಎಲ್ರಿಗೂ ಅವರವರ ಬದುಕುಗಳು ಮುಖ್ಯ. ಅವರು ಆ ಬದುಕುಗಳ ಜೊತೆಗೆ ಏಗ್ತಾ ಈಗ ಸದ್ಯದ ಒಂದು 10 ವರ್ಷಗಳಲ್ಲಿ ಕಲಾವಿದರ ಬದುಕು ಒಂದು ಹಂತಕ್ಕೆ ಸೊಸೈಟಿಯಲ್ಲಿ ಗುರುತಿಸಿಕೊಳ್ಳುವ ಥರ ಇದೆ. ಇಲ್ಲಾಂದರೆ ಹಿಂದೆಲ್ಲ ಭಾಳ ಕಷ್ಟ ಇತ್ತು. ಯಕ್ಷಗಾನಕ್ಕೆ ಹೋಗುವವರಂದರೆ ಊರಿಂದ ಹೊರಗಿಡ್ತಿದ್ದಂಥ ಸ್ಥಿತಿಯೂ ಇತ್ತು. ಅದೆಲ್ಲವನ್ನು ದಾಟಿಕೊಂಡೊಂದು ಬೇರೆ ಸ್ವರೂಪಕ್ಕೆ ಬದಲಾಗಿರೋದು ಹೌದು. ಒಂದನೇದು ವ್ಯಾಪಾರೀಕರಣಗೊಂಡಿರೋದ್ರಿಂದ ಅದಕ್ಕೆ ಎಲ್ಲ ಕಡೆ ಒಂದು ಬೇಡಿಕೆ ಬಂದ ಹೋಗಿದ್ದು. ಎರಡನೇದು ಯಾರು ಇದ್ಯಾವುದನ್ನು ಮಾಡದೆ ನಾವು ಇಂಥದ್ದನ್ನು ಮಾತ್ರ ಮಾಡ್ಕೊಂಡಿರ್ತೀವಿ ಅನ್ನೋವರಿಗೆ ಸ್ವಲ್ಪ ಬೇಡಿಕೆ ಕಮ್ಮಿಯೇ ಇದೆ. ಹೌದಾ? ಇವಾಗಲೂ ಇದೆ. ಓಕೆ ಓಕೆ ಓಕೆ. ಮೂಲ ಕಲೆಗೆ ಯಾರು ಬದ್ಧರಾಗಿದ್ದಾರೋ ಅವ್ರದ್ದು ಅಷ್ಟೇ ಇದೆ. ಅವರಿಗೆ ವರ್ಷಕ್ಕೆ ಒಂದು 10-20 ಆಟ ಯಕ್ಷಗಾನಗಳು ಸಿಗೋದಷ್ಟೇ. ಅವ್ರಿಗೆ ಕಾಂಟ್ರಾಕ್ಟ್ ಸಿಗೋದೇ ಅಷ್ಟು. ಅವರು ಅದನ್ನು ಶನಿವಾರ ಭಾನುವಾರಗಳಲ್ಲಿ ಮಾಡ್ತಾರೆ, ಇನ್ನು ಇಲ್ಲ ದಿನ ಮಾಡಲ್ಲ, ಹೀಗೆಲ್ಲ ಆಗುತ್ತೆ. ಸೊ ಹಂಗಾಗಿ ಅದು ಬರೀ ಒಂದು ಕಲೆಯಾಗಿ, ಒಂದು ಆರಾಧನೆಯಾಗಿ, ಜನರ ನಂಬಿಕೆ ಜೊತೆ ಇರುವಂಥದ್ದು ಆಗದೆ ಅದನ್ನು ದಾಟ್ಕೊಂಡು ಒಂದು ವ್ಯಾಪಾರಿ ಬುದ್ಧಿ ಅದಕ್ಕೂ ಬಂದಿರೋದ್ರಿಂದ ಅದು ಈ ಸ್ವರೂಪಕ್ಕೆ ಬದಲಾಗಿದೆ. ಮತ್ತು ಅದು ಅದರ ಅನಿವಾರ್ಯತೆ ಇರ್ಬೋದು. ಬಟ್ ಕಲೆ ಜನರಿಗೆ ಆಯಾಯ ಕಾಲದ ಕಷ್ಟಗಳಿಗೆ ಸ್ಪಂದಿಸೋದಿದ್ದರೆ ಅದು ಇರಬೇಕಾಗಿಲ್ಲ ಅಂತ ನನಗನ್ಸುತ್ತೆ. ಯಾಕಂದರೆ ಜನರ ಜೊತೆ ಮಾತಾಡುವ ಭಾಷೆ ಯಕ್ಷಗಾನ ಅಂದರೆ ಈಗ ಕರಾವಳಿ ಒಂದು ತನ್ನದೇ ಆದ ಹೊಸ ಬಿಕ್ಕಟ್ಟನ್ನು ಈ 2 ಶತಮಾನಗಳಿಂದ ಎದುರಿಸ್ತಾ ಇದೆ. ಕೋಮುವಾದ ಇರ್ಬೋದು, ಕೇಸರೀಕರಣ ಇರೋದು, ಈ ಥರ ತುಂಬ ಸಂಘರ್ಷಗಳು ಅಲ್ಲಿ ನಡೀತಾ ಇದ್ದಾವೆ. ಮತ್ತು ಯಾವುದೇ ಒಂದು ಅಕ್ರಮ ಚಟುವಟಿಕೆಗಳಂದರೆ ಅದು ಸಮುದ್ರಕ್ಕೆ ಹತ್ತಿರ ಇರೋದರಿಂದ ಭಾಳಷ್ಟು ಅಕ್ರಮ ಚಟುವಟಿಕೆಗಳು ಅಲ್ಲಿಂದನೇ ಶುರುವಾಗ್ತವೆ ಅನ್ನೋ ಒಂದು ಆರೋಪ ಇದೆ. ಅದನ್ನ ಇದು ಮಾಡಲ್ವ? ಇದನ್ನೆಲ್ಲ ಒಳಗೊಂಡಿಲ್ವಾ ಯಕ್ಷಗಾನ? ಒಳಗೊಳ್ತಾ ಇಲ್ವಾ? ಸ್ವಲ್ಪ ಮಟ್ಟಿಗೆ ಒಳಗೊಂಡಿದೆ. ಅದು ಅಷ್ಟೇ. ಅಂದರೆ ಈಗ ವ್ಯಾಪಾರೀಕರಣಗೊಂಡ ಒಂದು ಕಡೆ, ಇನ್ನೊಂದು ಕಡೆಯಿಂದ ಸಮಾಜದಲ್ಲಿ ಆಗ್ತಿರುವಂಥ ಈ ಥರದ ಹಿತಕರವಲ್ಲದ, ಈ ನೆಲಕ್ಕೆ ಅಗತ್ಯವಿಲ್ಲದನ್ನು ಮಾಡ್ತಾ ಇರುವಂಥದ್ರಲ್ಲಿ ಅವರು ಪಾಲ್ಗೊಳ್ಳಿತು. ನಾನು ಎಷ್ಟೋ ಮೇಳದ ಯಕ್ಷಗಾನ ನೋಡ್ತಾನೆ ಇಲ್ಲ. ಯಾಕಂದರೆ ಅವರು ಅಷ್ಟು ಸಹ್ಯವಾಗಿ ಮಾತಾಡ್ತಾರೆ, ಸಹಿಸೋಕ್ಕಾಗಲ್ಲ, ಒಳಗೆಲ್ಲ ದುಃಖ ಆಗುತ್ತೆ. ಪರ್ಟಿಕ್ಯುಲರಾಗಿ ಕೆಲವು ಕಲಾವಿದರ ಇದ್ದ ಗುಂಪುಗಳ ಯಕ್ಷಗಾನವನ್ನು ಅಥವಾ ತಾಳಮದ್ದಲೆಯನ್ನಷ್ಟೇ ಕೇಳೋಕ್ಕೆ ನೋಡೋಕ್ಕೆ ಹೋಗ್ತೀನಿ. ನಾನು ಈಗಲೂ ಹೋಗ್ತೀನಿ ನೋಡೋಕ್ಕೆ. ಆದರೆ ನಾನು ಪಾರ್ಟಿಸಿಪೇಟ್ ಮಾಡಿಲ್ಲ ತುಂಬ ವರ್ಷಗಳಿಂದ. ಹಾಗಾಗಿ ಅವರು ಅಂದರೆ ಈ ಯಾವುದು ಕೋಮುವಾದ ಅಥವಾ ಯಾವ ಬಿಕ್ಕಟ್ಟುಗಳಿಗೆ ಸ್ಪಂದಿಸೋದು ಅಥವಾ ಮಾತಾಡೋದು ಅದನ್ನು ಮಾಡ್ತಿಲ್ಲ. ಅದಕ್ಕೆ ಇನ್ನಷ್ಟು ಸ್ತೂಪ ಸುರಿಯುವಂಥ ಕೆಲಸಗಳನ್ನೇ ತುಂಬ ಮಂದಿ ಕಲಾವಿದರು ಮಾಡಿದ್ದಾರೆ. ತುಂಬ ಕಡೆಗಳಲ್ಲಿ ಅವ್ರ ಮೇಲೆ ಕೇಸುಗಳು ಮಾಡಿದ್ದಾರೆ. ಸಾರ್ವಜನಿಕ ಆಸಕ್ತಿಯಿಂದ ಇನ್ಯಾರೋ ಪರ್ಟಿಕ್ಯುಲರ್ ಆಗಿ ಕೇಸ್ ಮಾಡಿದ್ದಿದೆ, ಇಂಥದ್ದೆಲ್ಲ ಆಗ್ತಾ ಇರುತ್ತೆ. ಬಟ್ ಅದು ಬಹಳ ಜೀವಪರವಾಗಿ ಉಳಿದಿಲ್ಲ. ಅದು ಬಹಳ ದುಃಖ ನನ್ನದು. ಅದು ಯಾವುದೋ ಒಂದು ಸಿದ್ಧಾಂತಕ್ಕೆ ಬದ್ಧ ಆಗಬೇಕಾಗಿಲ್ಲ, ಆದರೆ ಕನಿಷ್ಠ ಮನುಷ್ಯತ್ವದ ಪರವಾಗಿ ನಿಲ್ಲುವಷ್ಟು, ಕನಿಷ್ಠ ಅದು ಯಾವ ಇಸಮ್ಗಳಿಗೆ ಒಳಗಾಗದೆ, ಕನಿಷ್ಠ ಮನುಷ್ಯರ ದುಃಖ, ತಲ್ಲಣ, ಆತಂಕ. ಇಲ್ಲೇ ಒಂದು ಪ್ರಶ್ನೆ ಕೇಳ್ತೀನಿ ನಾನು. ಅಂದರೆ ಯಕ್ಷಗಾನ ಎಲ್ಲ ಜಾತಿಯವ್ರನ್ನು ಒಳಗೊಂಡಿದೆಯಾ? ಕಲಾವಿದರು ಇವನ್ ದಲಿತರು ಕೂಡ ಅದರಲ್ಲಿ ಪಾತ್ರ ಮಾಡಬಹುದಾ? SC ಈಗ ಮಾಡ್ತಿದ್ದಾರೆ. ಆದರೆ ತುಂಬ ವರ್ಷಗಳ ಹಿಂದೆ SCಗಳು ಮಾಡೋ ಹಂಗಿರಲಿಲ್ಲ. ಎಷ್ಟೋ ಮೇಳಗಳಲ್ಲಿ ಬಿಟ್ಟಿದ್ದಿದೆ. ಬರೀ SCಗಳು ಮಾತ್ರ ಅಲ್ಲ, OBCಗಳನ್ನೇ ಗೆಜ್ಜೆ ಕಟ್ಟಲಿಕ್ಕೆ ಬಿಡದೆ ಮೇಳದಿಂದ ಹೊರಗಿಟ್ಟಿದ್ದಿದೆ. ಇವನ್ ಒಳಗೊಂಡ್ರು ಕೂಡ ಅವ್ರಿಗೆ ಯಾವ ಪಾತ್ರ ಕೊಡ್ತಿದ್ರು ಅನ್ನೋದು ಕೂಡ ಭಾಳ ಮುಖ್ಯ. ಅದೊಂಥರ
ರಾಜ ಅಥವಾ ದೊಡ್ಡ ಪಾತ್ರಗಳು ಎಲ್ಲ ಒಂದು ಬೇರೆ ಮೇಲ್ಜಾತಿಗಳು ಅಂತ ಸೊಸೈಟಿ ಸಮಾಜ ಕಟ್ಕೊಂಡಿರುವ ಜಾತಿಗಳವರು, ಅಂದರೆ ಡಾಮಿನೇಟ್ ಆದಂಥ ಜಾತಿಗಳು ಯಾವುದಿದ್ದಾವೋ ಅವುಗಳು ಮಾತ್ರ ಮಾಡ್ತಾರೆ. ಆದರೆ ಒ ಬಿ ಸಿ ಮತ್ತು ದಲಿತ ಸಮುದಾಯ ಅಥವಾ ತಳ ಸಮುದಾಯಗಳು ಅಂತ ನಾವು ಯಾವುದನ್ನು ಹೇಳ್ತೀವೋ ಆ ಪಾತ್ರಗಳು, ಅವರು ಮಾಡ್ತಿದ್ದ ಪಾತ್ರಗಳು ತುಂಬ ದೇಹದಣಿವಿನ ಪಾತ್ರಗಳು. ಅದು ತುಂಬ ಕುಣಿಬೇಕು, ತುಂಬ ಹಾರಬೇಕು, ಈ ಥರ ತುಂಬ ಸರ್ಕಸ್ಸು, ಗಿರಿಕಿ ಹೊಡೆಯುವುದು, ದಿಗಿಣ ಹೊಡೆಯುವುದು ಅಂತೀವಿ. 300-400 ಸರ್ಕಸ್ಸು ಅಂದರೆ ಗಿರಿಕಿ ಹೊಡೆಯುವಂಥದ್ದು ಇದ್ದಾವೆ. ಅಂದರೆ ಆ ಥರದ ದೈಹಿಕ ಶ್ರಮವಾದ ಪಾತ್ರಗಳೆಲ್ಲ ತಳ ಸಮುದಾಯದ ಪಾತ್ರಗಳು ಮಾಡ್ತಿರೋದನ್ನು ನಾವು ನೋಡ್ತಾ ಬಂದಿರೋದು. ಈಗ ಸ್ವಲ್ಪ ಮಟ್ಟಿನ ಏನು ಮಿಕ್ಸ್ ಆಗಿದೆ. ಅಂದರೆ ಜನರಿಗೆ ಅಂದರೆ ಸ್ವಲ್ಪ ಓದಿ ತಿಳುವಳಿಕೆಸ್ತರಾಗ್ತಾ ಕಲಾವಿದರು ಕೂಡ ಅದೆಲ್ಲವನ್ನು ಒಳಗೊಳ್ಳಲಿಕ್ಕೆ ಸಾಧ್ಯ ಆಗುವ ಹಾಗೆ ಆ ಹೈರಾರ್ಕಿ ಒಂದು ಹಂತಕ್ಕೆ ಕಡಿಮೆ ಆಗ್ತಾ ಬಂದಿದೆ. ಹಾಗಂತ ಪೂರ್ತಿ ಹೋಗಿದೆ ಅಂತ ನಾನು ಹೇಳಲ್ಲ, ಇದೆ. ಥ್ಯಾಂಕ್ ಯು. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಮಾತಾಡೋಣ.